ಈಗ ನಾವು ನಮ್ಮ ವಿಂಡೋಸ್ ಸಿಸ್ಟಮಲ್ಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ 32 ಬಿಟ್ ಅಥವಾ 64 ಬಿಟ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಅಂತ ಈಗ ನೋಡೋಣ. ಈ ಡೆಸ್ಕ್ಟಾಪಲ್ಲಿ ನಾವು ದಿಸ್ ಪಿ ಸಿ ಅಂತ ಕಾಣ್ತಾ ಇದೆ ನೋಡಿ. ನಿಮ್ಮ ಸಿಸ್ಟಮಲ್ಲಿ ಇದು ವಿಂಡೋಸ್ 10 ಆದ್ದರಿಂದ ದಿಸ್ ಪಿ ಸಿ ಅಂತ ಬರುತ್ತೆ. 8 ಅಥವಾ 7 ಅಥವಾ ವಿಸ್ತಾ ಆಗಿರ್ಬೋದು, ಅಲ್ಲಿ ಮೈ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಅಂತ ತೋರಿಸುತ್ತೆ. ಅಲ್ಲಿ ರೈಟ್ ಬಟನ್ನ ಇದ್ರ ಮೇಲೆ ಮೌಸ್ ಪಾಯಿಂಟ್ನ ಇಟ್ಟು ರೈಟ್ ಬಟನ್ನ ಕ್ಲಿಕ್ ಮಾಡಿ ಅದೇ ಥರ ಕೆಳಗಡೆ ಪ್ರಾಪರ್ಟೀಸ್ ಅಂತ ಬರುತ್ತೆ. ಈ ಪ್ರಾಪರ್ಟೀಸ್ನ ಕ್ಲಿಕ್ ಮಾಡಿ ಕಂಪ್ಲೀಟ್ ನಿಮ್ಮ ಸಿಸ್ಟಮಲ್ಲಿರುವಂಥ ಇನ್ಫಾರ್ಮೇಷನ್ ಇದರಲ್ಲಿ ತೋರಿಸುತ್ತೆ. ನೋಡಿ 10 ಇಲ್ಲಿ ನೋಡಿ ತೋರಿಸ್ತಾ ಇದೆ. ಇಲ್ಲಿ ಪ್ರೊಸೆಸರು ಅವೆಲ್ಲ ಸಿಸ್ಟಮ್ ಟೈಪು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸಿಸ್ಟಮ್ ಟೈಪ್ 32 ಬಿಟ್ ಆಪರೇಟಿಂಗ್ ಸಿಸ್ಟಮ್. ಪ್ರೊಸೆಸರ್ ಇರೋದು 64 ಬೇಸ್ಡ್ ಪ್ರೊಸೆಸರ್ ಇದೆ ನನ್ನದರಲ್ಲಿ. ಆದರೆ ನಾನು ಯೂಸ್ ಮಾಡ್ತಾ ಇರೋದೇನು 32 ಬಿಟ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದರಲ್ಲಿ ಇಲ್ಲಿ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಈ ರೀತಿ ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಾವು ಉಪಯೋಗಿಸುವಂಥ 32 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಥವಾ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡೋದು ಸುಲಭ. ಧನ್ಯವಾದಗಳು.